ನಮಸ್ಕಾರ. ನಾನು ಶಿವಕುಮಾರ್. ಸೊ ಚಾಪ್ಟರ್ 4 ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂದರೆ ವರ್ಗ ಸಮೀಕರಣಗಳು. ಇದ್ರದ್ದು LBA ಕ್ವೆಶನ್ ಸಾಲ್ವ್ ಮಾಡ್ತಾ ಇದ್ವಿ. ಪ್ರಿವಿಯಸ್ಲಿ 16th ಕ್ವೆಶನ್ವರೆಗೂ ಕಂಪ್ಲೀಟ್ ಮಾಡಿದ್ವಿ. ಅದು MCQ ಇತ್ತು. ಈಗ ಇದೆಲ್ಲ ಒನ್ ಲೈನರ್. ಓಕೆ, ಇದರಲ್ಲಿ ಆಪ್ಷನ್ಸ್ ಇರಲ್ಲ, ನಾವೇ ಡೈರೆಕ್ಟಾಗಿ ಬರಿಬೇಕು. ಕ್ಲಿಯರ್? ಸೊ ಡೈರೆಕ್ಟ್ ಕ್ವೆಶನ್ ನೋಡೋಣ. 17th ಕ್ವೆಶನ್ ಪ್ರಿವಿಯಸ್ಲಿ 16thವರೆಗೂ ಕಂಪ್ಲೀಟ್ ಮಾಡಿದ್ವಿ. ಡೆಲ್ಟಾ ರೂಲ್ಸ್ ಎಲ್ಲನೂ ಒಂದ್ಸಲ ರಿವೈಸ್ ಮಾಡಿದ್ವಿ. ಸೊ ಇದರಲ್ಲಿ ಸ್ಟ್ಯಾಂಡರ್ಡ್ ಇಕ್ವೇಷನ್ ಕೇಳ್ತಾ ಇದ್ದಾರೆ. ಎಕ್ಸ್ ಇಂಟು ಎಕ್ಸ್ ಇನ್ ದ ಬ್ರ್ಯಾಕೆಟ್ 2 ಪ್ಲಸ್ ಎಕ್ಸ್ ಬ್ರ್ಯಾಕೆಟ್ ಈಕ್ವಲ್ ಟು 3 ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ. ಎಕ್ಸ್ಪ್ರೆಸ್ ದ ಇಕ್ವೇಷನ್ ಎಕ್ಸ್ ಇಂಟು 2 ಪ್ಲಸ್ ಎಕ್ಸ್ ಈಕ್ವಲ್ ಟು 3 ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ನಾವು ಪೈಲ ಕ್ಲಾಸಿಂದನೇ ಹೇಳ್ತಾ ಇದ್ದೀವಿ. ax² ಪ್ಲಸ್ bx ಪ್ಲಸ್ ಸಿ ಈಕ್ವಲ್ ಟು 0. ಓಕೆ, ಇದು ಸ್ಟ್ಯಾಂಡರ್ಡ್ ಇಕ್ವೇಷನ್. ಇದು ನಾವು ಪಾಲಿನೋಮಿಯಲ್ಸ್ ಚಾಪ್ಟರ್ 2 ಇಂದನೂ ನೋಡ್ತಾ ಬರ್ತಾ ಇದ್ದೀವಿ. ಓಕೆ, ಎಕ್ಸ್ ಇಂಟು 2 ಪ್ಲಸ್ ಎಕ್ಸ್ ಈಕ್ವಲ್ ಟು 3. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕಂದ್ರೆ ಎಲ್ಲನೂ ಆರ್ಗನೈಸ್ ಮಾಡ್ಕೋಬೇಕು. ಎಕ್ಸ್ ಇಂಟು 2 2x, ಎಕ್ಸ್ ಇಂಟು ಎಕ್ಸ್ x² ಈಕ್ವಲ್ ಟು 3. ಸೊ ax² ಈ ಫಾರ್ಮೆಟ್ ಸ್ಟ್ಯಾಂಡರ್ಡ್ ಇಕ್ವೇಷನ್ ಬೇಕಂತಂದ್ರೆ ಇದನ್ನ ಈ ಕಡೆ x² ಜಸ್ಟ್ ರೀಅಡ್ಜಸ್ಟ್ಮೆಂಟ್ ಅಷ್ಟೇ, ಈಕ್ವಲ್ ಟು 3. ಸೊ ಈ ಪ್ಲಸ್ 3 ಈ ಕಡೆ ಇದ್ದಿದ್ದನ್ನ ಈ ಕಡೆ ತೊಗೊಂಬರ್ಬೇಕು. x² ಪ್ಲಸ್ 2x ಮೈನಸ್ 3 ಓಕೆ ಈಕ್ವಲ್ ಟು 0. ಸೊ ಸ್ಟ್ಯಾಂಡರ್ಡ್ ಇಕ್ವೇಷನ್ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ಓಕೆ, ಸೊ ಎಕ್ಸ್ ಪ್ಲಸ್ 1/2 ಈಕ್ವಲ್ ಟು 1/x ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ. ಎಕ್ಸ್ಪ್ರೆಸ್ ದ ಇಕ್ವೇಷನ್ ಎಕ್ಸ್ ಪ್ಲಸ್ 1/2 ಈಕ್ವಲ್ ಟು 1/x ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಆವ್ರೇಜ್ ಕ್ಯಾಟಗರಿದಲ್ಲಿದೆ. ಸೊ ಸ್ಟ್ಯಾಂಡರ್ಡ್ ಇಕ್ವೇಷನ್ ಅಂದರೆ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ ಸಿ ಈಕ್ವಲ್ ಟು 0. ಸೊ ಕ್ವೆಶನ್ನ ರೀಆರ್ಗನೈಸ್ ಮಾಡ್ಕೋಬೇಕು. ಎಕ್ಸ್ ಪ್ಲಸ್ 1/2 ಈಕ್ವಲ್ ಟು 1/x. ಸೊ ಈ ಥರ ಇದ್ದಾಗ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಇದ್ರ ಜೊತೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಈಕ್ವಲ್ ಟು 1 ಇಂಟು 2. ಕ್ಲಿಯರ್? ಇದು ಎಕ್ಸ್ ಇಂಟು ಎಕ್ಸ್ x², ಎಕ್ಸ್ ಇಂಟು 1x ಇಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು 2 1 x² ಪ್ಲಸ್ ಎಕ್ಸ್ ಈ ಪ್ಲಸ್ 2 ಈ ಕಡೆ ಬಂದಾಗ ಮೈನಸ್ 2 ಈಕ್ವಲ್ ಟು 0. ಸೊ ಸ್ಟ್ಯಾಂಡರ್ಡ್ ಇಕ್ವೇಷನ್. ಓಕೆ, ನೆಕ್ಸ್ಟ್